ಸಿಎಸ್ ಶಾಲಿನಿ ರಜನೀಶ್ ಬಗ್ಗೆ ಅವಹೇಳನಕಾರಿ ಮಾತು. ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ಗಳಾಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಸಹಜವಾಗುತ್ತೆ. ರವಿಕುಮಾರ್ ಕ್ಷಮೆ ಕೇಳೋದಕ್ಕೆ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ. ಈ ಸಂಬಂಧಪಟ್ಟಂಗೆ ಅನೇಕ ನಾಯಕರು ಮಾತನಾಡಿದ್ದಾರೆ. ಈಗಾಗಲೇ ಈ ರೀತಿಯಾಗಿ ಹೀನ ಮಾತುಗಳನ್ನ ಹೇಳಿಕೆಗಳನ್ನ ಕೊಡಬಾರದು ಅಂತ ಆಗ್ರಹಿಸಿದ್ದಾರೆ. ಅವರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಜೊತೆಗೆ ಸಿಎಸ್ ಶಾಲಿನಿ ರಜನೀಶ್ ಅವರ ಕ್ಷಮೆ ಕೇಳಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೇನೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರ ವಿರುದ್ಧ ಹೋರಾಟಕ್ಕೂ ಕೂಡ ದೊಡ್ಡ ಮಟ್ಟದ ಪ್ಲಾನ್ಗಳಾಗ್ತಾ ಇದೆ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ. ಸಹಜವಾಗಿದು ಆಡಳಿತ ಪಕ್ಷಕ್ಕೇನೆ ಒಂದು ಅಸ್ತ್ರವನ್ನ ಕೊಟ್ಟಂತ ರೀತಿಯಲ್ಲಿ ಆಯ್ತು. ಸಾಲು ಸಾಲು ಅಸ್ತ್ರಗಳಿತ್ತು ವಿಪಕ್ಷಕ್ಕೆ ಹೋರಾಟವನ್ನ ಮಾಡಿಕೊಳ್ಳೋದಕ್ಕೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸೆಟೆದು ನಿಂತ್ಕೊಳ್ಳೋದಕ್ಕೆ. ಆದ್ರೆ ಇದೆಲ್ಲದೂ ಕೂಡ ಹುಸಿಯಾಗತ್ತಾ ಅನ್ನುವಂತಹ ಅನೇಕ ಅನುಮಾನಗಳು ಈಗ ಕಾಡ್ತಾ ಇದೆ. ಹಾಗಾದ್ರೆ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂಗೆ ಕ್ಷಮೆ ಕೇಳ್ತಾರ ಎಂಎಲ್ಸಿ ರವಿಕುಮಾರ್ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಕ್ಷಮೆ ಕೇಳ್ತಾರ ಎಂಎಲ್ಸಿ ರವಿಕುಮಾರ್? ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಗ್ಗೆ ಅವಹೇಳನ ಮಾತನ್ನ ಮಾತನಾಡಿರುವಂಥದ್ದು ರೆಕಾರ್ಡ್ ಕೂಡ ಆಗಿದೆ. ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಮಾತಿನ ಬಗ್ಗೆ ವಿಧಾನಸೌಧ ಪೊಲೀಸರಿಂದ ತನಿಖೆ ನಡೀತಾ ಇದೆ. ವಿಧಾನಸೌಧದ ಸ್ಟೇಷನ್ ಅಲ್ಲಿ ಸಂಬಂಧಪಟ್ಟಂಗೆ ಎಫ್ಐಆರ್ ದಾಖಲಾಗಿದೆ ಈಗಾಗಲೇ. ಸೊ ಹಾಗಾಗಿ ತನಿಖೆ ನಡೀತಾ ಇದೆ. ಈ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ವಿಧಾನಸೌಧದ ಪೊಲೀಸರು. ಅಂದ್ರೆ ಅಲ್ಲಿಗೆ ತನಿಖೆ ಇಲ್ಲಿಂದ ಚುರುಕುಗೊಳ್ತಾ ಇದೆ ಅಂತ ಅರ್ಥ. ವಿಡಿಯೋ ರೆಕಾರ್ಡ್ ಮಾಡಿರುವಂತಹವರ ವ್ಯಕ್ತಿಗಳ ಬಳಿಯಲ್ಲಿ ಆ ಮೂಲ ಫುಟೇಜ್ ಏನಿದೆ ಅದನ್ನ ಪಡೆಯುವುದಕ್ಕೆ ಸಿದ್ಧರಾಗಿದ್ದಾರೆ ವಿಧಾನಸೌಧದ ಪೊಲೀಸ್ ಅಧಿಕಾರಿಗಳು. ರವಿಕುಮಾರ್ಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆಯುವ ಹಂತದಲ್ಲಿ ಪೊಲೀಸರಿದ್ದಾರೆ. ಅಂದ್ರೆ ತನಿಖೆ ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ಗೆ ಹೋಗುವಂತಹ ಹಂತ ಕಾಣಿಸ್ತಾ ಇದೆ. ಅಂದ್ರೆ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆಗಳು, ಹಾಗಾದ್ರೆ ನೋಟಿಸ್ ಇಶ್ಯೂ ಆಗುವಂತಹ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ವಿಚಾರಣೆ ವೇಳೆ ವಾಯ್ಸ್ ಸ್ಯಾಂಪಲ್ ಅನ್ನ ಪಡೆದು ಅದನ್ನು FSLಗೆ ರವಾನೆ ಮಾಡ್ತಾರೆ. ಒಂದು ಮೂಲ ಆ ಒಂದು ವಿಡಿಯೋ ಯಾರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅದು ಮೊಬೈಲ್ನಲ್ಲೋ ಅಥವಾ ವಿಡಿಯೋ ಕ್ಯಾಮ್ರಾದಲ್ಲೋ ಅದನ್ನ ಪಡೆದುಕೊಳ್ತಾರೆ. ಮತ್ತೊಂದು ಕಡೆ ವಿಚಾರಣೆ ಸಂದರ್ಭದಲ್ಲಿ ಆ ಹೇಳಿಕೆಯನ್ನ ಮತ್ತೆ ರವಿಕುಮಾರ್ ಅವರ ಬಾಯಿಂದ ಹೇಳಿಸ್ತಾರೆ. ಅದನ್ನ ಎರಡನ್ನೂ ಕೂಡ ಮರ್ಜ್ ಮಾಡಿಸೋದಕ್ಕೆ ಅಥವಾ FSLನ ವರದಿಗಾಗಿ ಆ ಎರಡು ಹೇಳಿಕೆಗಳನ್ನ ಕಳಿಸಲಾಗುತ್ತೆ ಸ್ಯಾಂಪಲ್ ಅನ್ನ ಪಡೆದು ವಿಚಾರಣೆಯ ಸಂದರ್ಭದಲ್ಲಿ. ಸೊ ವಿಚಾರಣೆಗೆ ಕರೆಯುವಂತ ನಿಟ್ಟಿನಲ್ಲಿ ನೋಟಿಸ್ ಇಶ್ಯೂ ಆಗುವಂತ ಸಾಧ್ಯತೆಗಳಿದೆ. ಇನ್ನು ವಾಯ್ಸ್ ಸ್ಯಾಂಪಲ್ ಸಾಕ್ಷ್ಯ ಸಿಕ್ಕ ನಂತರದಲ್ಲಿ ಮುಂದಿನ ಕ್ರಮ, ಕಾನೂನು ರೀತಿಯಾಗಿ ಯಾವ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನ ಪೊಲೀಸ್ ಅಧಿಕಾರಿಗಳು ಚಿಂತನೆ ಮಾಡ್ತಾ ಇದ್ದಾರೆ. ಅಂದ್ರೆ ಆಸ್ ಪರ್ ರೂಲ್ಸ್ ಪ್ರಕಾರ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟರೆ ಒಬ್ಬ ಜನಪ್ರತಿನಿಧಿ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಆ ಕ್ರಮಗಳನ್ನ ಜರುಗಿಸುವಂತಹ ಸಾಧ್ಯತೆಗಳು ಇದೆ. ಮಾತು ಆಡಿದ್ರೆ ಹೋಯ್ತು, ಒಂದ್ ಕಡೆ ಗಾದೆ ಮಾತಿದೆ, ಮಾತಾಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅನ್ನುವಂಥ ರೀತಿಯಲ್ಲಿ ಮಹಿಳಾ ಅಧಿಕಾರಿಗಳಂದ್ರೆ ಯಾಕೆಷ್ಟು ತಾತ್ಸಾರ, ಇದು ಸಹಜವಾಗಿ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಬಾರಿಯ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ CT ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಬಂಧಪಟ್ಟಂಗೆ ಮಾತನಾಡಿರುವಂತಹ ಆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು. ಎನ್ ರವಿಕುಮಾರ್ ಅವರೇ DC ಒಬ್ಬರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿರುವಂತಹ ಆ ಒಂದು ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ಈಗ ಮತ್ತೆ ಎನ್ ರವಿಕುಮಾರ್ ಅವರ ಈ ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸೊ ಹಾಗಾಗಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಇದೆ. ಸಾರ್ವಜನಿಕ ಜೀವನದಲ್ಲಿದ್ದು ಪ್ರಜ್ಞೆ ಇರಬೇಕಲ್ವಾ? ಇದು ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಜೀವಿಸ್ತಾ ಇರುವಂತಹ ಯಾವುದೇ ಅಧಿಕಾರಿ ಆಗಲಿ ಅಥವಾ ರಾಜಕೀಯ ವ್ಯಕ್ತಿಗಳಾಗಲಿ ಅವರನ್ನ ಹಿಂಬಾಲಿಸುವಂತವರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿರುತ್ತೆ. ಸೊ ಅವರು ಪ್ರಜ್ಞೆ ತಪ್ಪಿ ಮಾತನಾಡಬಾರ್ದು, ಪ್ರಜ್ಞೆ ಇರಬೇಕಲ್ವಾ? ಇಷ್ಟು ಕೀಳುಮಟ್ಟದ ಶಬ್ದಗಳ ಬಳಕೆ, ನಿಂದನೆ ಯಾಕೆ? ಎನ್ ರವಿಕುಮಾರ್ ಅವರು ಮಾತನಾಡಿರುವಂತಹ ಆ ಮಾತುಗಳು, ಕೊಟ್ಟಂತ ಆ ಒಂದು ಹೇಳಿಕೆ ಅಂದ್ರೆ ಅದು ಅನ್ಅಫಿಷಿಯಲ್ ಆಗಿ ಮಾತನಾಡಿರುವಂತಹ ವಿಚಾರ. ಸೊ ಅದು ಯಾವ ಮಟ್ಟಿಗಿದೆ ಅಂದ್ರೆ ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಷ್ಟು ಕೀಳಮಟ್ಟದ ನಿಂದನೆ ಹೇಳಿಕೆ ಯಾಕೆ? ಒಮ್ಮೆ ಮಾತ್ರ ಅಲ್ಲ, ಪದೇ ಪದೇ ಇಂಥದ್ದೇ ಹೇಳಿಕೆಗಳು ಎಷ್ಟು ಸರಿ? ನಾನು ಅದನ್ನೇ ಹೇಳ್ತಾ ಇದ್ದೆ ಆಗ್ಲೇ. ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾಮಲ್ಲಿ ನಡೀತಾ ಇದ್ದಂತಹ ಅಧಿವೇಶನದ ಸಂದರ್ಭದಲ್ಲಿ CT ರವಿ ಅವರು ಕೊಟ್ಟಂತ ಆ ಒಂದು ಹೇಳಿಕೆ ಏನಿತ್ತು ಆ ಸಂಬಂಧಪಟ್ಟಂಗೆ ಕೋರ್ಟ್ ಮೊರೆ ಹೋದ್ರು, ಏನೇನೋ ದೊಡ್ಡ ಮಟ್ಟದ ಚರ್ಚೆಗಳೇ ಆಯಿತು. ಸೊ ಅದಾದ ನಂತರದಲ್ಲಿ ಎನ್ ರವಿಕುಮಾರ್ ಅವರು DC ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಕೂಡ ದೊಡ್ಡ ಮಟ್ಟದ ವಿಚಾರ ಅಷ್ಟೇ ಅಲ್ಲದೆ ರಾಜಕೀಯ ವಾಗ್ಯುದ್ಧಕ್ಕೂ ಕೂಡ ಕಾರಣ ಆಗ್ಬಿಟ್ಟಿತ್ತು. ಈಗ ಮತ್ತೊಂದು ಹೇಳಿಕೆ. ಯಾಕೆ ಪದೇ ಪದೇ ಈ ರೀತಿಯಾದಂತಹ ಹೇಳಿಕೆಗಳು? ಎಸ್ಪೆಷಲಿ
ಹೆಣ್ಮಕ್ಕಳಿಗೆ ಸಂಬಂಧಪಟ್ಟಂಗೆ ಮಾತನಾಡುವಂಥ ಸಂದರ್ಭದಲ್ಲಿ ಪರಿಜ್ಞಾನ ಇರಬೇಕಲ್ವಾ? ಅದರಲ್ಲೂ ಕೂಡ ಒಬ್ಬ ಜನಪ್ರತಿನಿಧಿಗಳು ಆಗಿರುವಂತಹ ವ್ಯಕ್ತಿಗಳಿಗೆ ಯಾರೇ ಆಗಲಿ ನಾಲಿಗೆ ಮೇಲೆ ಹಿಡಿತಾ ಇರಬೇಕಲ್ವಾ? ಅದು ಹೆಣ್ಮಕ್ಳು ಅಂತ ಅಲ್ಲ, ಯಾರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ ಇದ್ದಾಗ ಅದ್ರ ಬಗ್ಗೆ ಪ್ರಜ್ಞೆ ಇಟ್ಕೊಂಡು ನಾವೇನು ಮಾತನಾಡ್ತಾ ಇದ್ದೀವಿ ಅನ್ನೋದನ್ನ ಅರಿತುಕೊಂಡು ಮಾತನಾಡಬೇಕಲ್ವಾ? ಯಾರಿದ್ರೂ ಅಷ್ಟೇ. ಅದು ಸಹಜವಾಗಿ ಬಹಿರಂಗವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಮಾತನಾಡಬೇಕಾಗತ್ತೆ. ಅದನ್ನು ಮರೆತು ಬಿಟ್ಟಂಗೆ ಕಾಣಿಸ್ತಾ ಇದೆ ರವಿಕುಮಾರ್ ಅವರು. ಮಹಿಳಾ ಅಧಿಕಾರಿಗಳ ತೇಜೋವಧೆ ಮಾಡೋದು ಎಷ್ಟು ಸರಿ? ಅದೇ ವಿಚಾರ ಮತ್ತೆ ಇಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇರೋದು. ಈ ಹಿಂದೆ DC ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರವಿಕುಮಾರ್ ಅವರು ಕೊಟ್ಟಂತ ಹೇಳಿಕೆ ಮತ್ತೆ ಚರ್ಚೆ ಆಗ್ತಾ ಇದೆ. ಈಗ ಅವರು ಮಾತನಾಡಿರುವಂತಹ ಹೇಳಿಕೆ ಅದೇ ಆಂಗಲ್ನಲ್ಲಿ ಇರುವಂಥದ್ದು. ಯಾಕೆ ಈ ರೀತಿಯಾಗಿ ಮಹಿಳಾ ಅಧಿಕಾರಿಗಳನ್ನು ತೇಜೋವಧೆ ಮಾಡಲಾಗ್ತಾ ಇದೆ? ಕೂಡ ಪದೇ ಪದೇ ಇನ್ನೊಂದು ವಿಪರ್ಯಾಸ ಅಂದ್ರೆ ರವಿಕುಮಾರ್ ಅವರು ಈ ರೀತಿಯಾಗಿ ಹೇಳಿಕೆಗಳನ್ನು ಯಾಕೆ ಕೊಡ್ತಾರೆ ಅನ್ನೋದು. ಅಧಿಕಾರಿಗಳ ನೈತಿಕ ಸ್ಥೈರ್ಯ ಕುಗ್ಗಿಸೋ ಹೇಳಿಕೆಗಳು ಯಾಕೆ? ಈ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಮಾತನಾಡಿದ್ರು. ಈ ಒಂದು ಹೇಳಿಕೆ ವೈರಲ್ ಆದ ನಂತರದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಯಿತು ಕಾಂಗ್ರೆಸ್ ನಾಯಕರಿಂದ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಇದು ಮಹಿಳಾ ಅಧಿಕಾರಿಗಳ, ಮಹಿಳಾ ಜನಪ್ರತಿನಿಧಿಗಳು ಯಾರಿದ್ದಾರೆ, ರಾಜಕಾರಣಿಗಳಾಗಿರಬಹುದು, ಬೇರೆ ಯಾರೇ ಆಗಿರಬಹುದು, ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಇರುವಂತಹ ವ್ಯಕ್ತಿಗಳು, ಅವರ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳಿಕೆಗಳು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಕೈಗೆ ಅಸ್ತ್ರ, ಬಿಜೆಪಿಗೆ ಇಕ್ಕಟ್ಟು. ಸಹಜವಾಗಿ ರವಿಕುಮಾರ್ ಅವರು ಮಾತನಾಡಿರುವಂತಹ ಹೇಳಿಕೆ ಏನಿದೆ, ಆಡಳಿತ ಪಕ್ಷಕ್ಕೆ ಅಸ್ತ್ರ ಕೊಟ್ಟಂಗಾಗಿದೆ, ಕಾಂಗ್ರೆಸ್ಗೆ ಅಸ್ತ್ರ, ಬಿಜೆಪಿಗೆ ಇದು ಇಕ್ಕಟ್ಟನ್ನ ತಂದಿಡುವಂತಹ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆದಂಗೆ ಕಾಣಿಸ್ತಾ ಇದೆ. ಬಿಜೆಪಿ MLC ರವಿ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಸಹಜವಾಗ ಕಾಂಗ್ರೆಸ್ ಆಕ್ರೋಶ ವ್ಯಕ್ತವಾಗುತ್ತೆ. ಮಹಿಳೆಯರ ಬಗ್ಗೆ ಗೌರವ ಇಲ್ಲ ಅಂತ ಸಿಡಿಮಿಡಿ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ನಾಯಕರಿಂದ. ಸಾಲು ಸಾಲು ಪ್ರತಿಭಟನೆಗಳ ವಿಚಾರಗಳು ನಡೀತಾ ಇತ್ತು, ಚರ್ಚೆಗಳಾಗ್ತಾ ಇತ್ತು ಬಿಜೆಪಿ ಪಾಳಯದಲ್ಲಿ. ಈ ಸಂಬಂಧಪಟ್ಟಂಗೆ ಇತ್ತೀಚೆಗೆ BSY ಅವರು ಅವರ ಮಗನ ಸಪೋರ್ಟಿಗೆ, ಅಂದ್ರೆ ವಿಜೇಂದ್ರ ಅವರ ಸಪೋರ್ಟಿಗೆ ಅವರ ಮುಂದಾಳತ್ವವನ್ನು ವಹಿಸಿಕೊಂಡು ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇತ್ತು ಬಿಜೆಪಿ ಪಾಳಯದಲ್ಲಿ. ಬಟ್ ಅದೆಲ್ಲವೂ ಕೂಡ ಈಗ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಥ ರೀತಿಯಲ್ಲಿ ಆಯ್ತಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಮಹಿಳೆಯರ ಬಗ್ಗೆ ಗೌರವ ಇಲ್ಲ ಅಂತ ಸಿಡಿಮಿಡಿ. ಕಾರಣ ನಾನು ಹೇಳಿದ್ನಲ್ಲ, ಅದಕ್ಕೆ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳಾ ಅಧಿಕಾರಿ ನೈತಿಕ ಸ್ಥೈರ್ಯ ಕುಗ್ಗಿಸುವಂತ ಯತ್ನ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ವಿಚಾರವನ್ನ ಒತ್ತಿ ಹೇಳ್ತಾ ಇದ್ದಾರೆ. ಅಧಿಕಾರಿಗಳು CS ಅವರು ಏನಿದ್ದಾರೆ, ಶಾಲಿನಿ ರಜನೀಶ್ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಅಂತವರ ಆತ್ಮಸ್ಥೈರ್ಯವನ್ನ, ಅಧಿಕಾರಿಗಳ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇರೋದು. ಮಹಿಳೆಯರು ಅಭಿವೃದ್ಧಿ ಆಗಬಾರದೆಂಬ ಪ್ರಯತ್ನ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಿಂದಲೂ ಕೂಡ ಇದು ಈ ರೀತಿಯಾದಂತಹ ಹೇಳಿಕೆಗಳು ಮಹಿಳೆಯರನ್ನ ಕುಗ್ಗಿಸುವಂತ ಕೆಲಸ ಆಗತ್ತೆ. ಮನುಸ್ಮೃತಿಯನ್ನ ಬಿತ್ತನೆ ಮಾಡೋದು ತಂತ್ರ. ಬಿಜೆಪಿಗೆ ಏನಿದ್ರು ಕೂಡ ಮನುಸ್ಮೃತಿಯನ್ನ ಪರಿಪಾಲನೆ ಮಾಡ್ತಾ ಇದ್ದಾರೆ. ಜನತೆಗೂ ಕೂಡ ಅದನ್ನೇ ಹೇಳ್ತಾನೆ ಬಂದಿದ್ದಾರೆ. ಈಗ ಅದನ್ನ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮನುಸ್ಮೃತಿಯ ರೀತಿಯಲ್ಲಿ ಮಹಿಳೆಯರನ್ನ ತುಳಿಯುವಂತಹ ಕೆಲಸ ಆಗ್ತಾ ಇದೆ ಬಿಜೆಪಿ ನಾಯಕರಿಂದ ಅಂತ ಅದನ್ನ ಪ್ರತಿಪಾದಿಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. CS ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಪ್ರಸ್ತಾಪಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಪದೇ ಪದೇ ಈ ರೀತಿಯಾಗಿ ಬಿಜೆಪಿ ನಾಯಕರು ಹೇಳಿಕೆಗಳನ್ನ ಮಹಿಳೆಯರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೊಡ್ತಾ ಇರೋ ಕಾರಣದಿಂದ ಸಹಜವಾಗಿ ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಅಸ್ತ್ರ ಆಗುತ್ತೆ. ನೋಡಿ, ರಾಜ್ಯದಲ್ಲಿ ಆಗಿರುವಂತಹ ಅನೇಕ ವಿಚಾರಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ ಕ್ಯಾಂಪೇನ್ಗಳಲ್ಲಿ ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಫಾರ್ ಎಕ್ಸಾಂಪಲ್ CM ಸಿದ್ದರಾಮಯ್ಯನವರ ಮುಡಾ ವಿಚಾರವನ್ನೇ ಅವರು ಪ್ರಸ್ತಾಪ ಮಾಡ್ತಾರೆ ಅಂದಾಗ ಸಹಜವಾಗಿ ಕಾಂಗ್ರೆಸ್ ಕೂಡ ರಾಜ್ಯದಲ್ಲಿ ಆಗಿರುವಂತಹ ಈ ವಿಚಾರವನ್ನ ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಮುಜುಗರ ತರೋದಕ್ಕೆ ಪ್ಲಾನ್. ಸಹಜವಾಗಿ ಈ ಒಂದು ತಂತ್ರಗಾರಿಕೆಗೆ ಕಾಂಗ್ರೆಸ್ ಹಿಡಿಯುತ್ತೆ. ರಾಜಕೀಯ ಅಸ್ತ್ರ ಆಗ್ತಾ ಇದೆ ಈ ಒಂದು ಹೇಳಿಕೆ. CS ಕಲಬುರಗಿ DC ವಿರುದ್ಧದ ಮಾತುಗಳ ಬಗ್ಗೆ ವಿವರ, ಅಂದ್ರೆ ಇದು ಕಾಂಗ್ರೆಸ್ನ ಹೈಕಮಾಂಡ್ ವಿವರವನ್ನ ಕೇಳಿರೋದು. ಈಗ ರವಿಕುಮಾರ್ ಅವರು ಎರಡು ಹೇಳಿಕೆಗಳು ಅವರೇ ಕಾರಣೀಭೂತರು. CS ಅವರ ಬಗ್ಗೆ ಮಾತನಾಡಿರುವಂಥದ್ದು ಇವತ್ತು, ಇತ್ತೀಚೆಗೆ ಮಾತನಾಡಿರುವಂಥ ಕಲಬುರಗಿ DC ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಂತ ಹೇಳಿಕೆ. ಎರಡೂ ಹೇಳಿಕೆಗಳ ವಿವರಗಳನ್ನು ಹೈಕಮಾಂಡ್ ತೆಗೆದುಕೊಳ್ತಾ ಇದೆ. ಅದರ ಅರ್ಥ ರಾಷ್ಟ್ರ ಮಟ್ಟದಲ್ಲಿ ಅದನ್ನ ಪ್ರತಿಪಾದಿಸಬೇಕು ಅಂತ. ದೊಡ್ಡ ಮಟ್ಟದ ಹೋರಾಟಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ರಾಜ್ಯದಲ್ಲೂ ಕೂಡ, ರಾಷ್ಟ್ರದಲ್ಲೂ ಕೂಡ ನಾವು ಇದನ್ನ ದೊಡ್ಡ ಮಟ್ಟದ ಹೋರಾಟಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಈ ಒಂದು ವಿಚಾರವನ್ನ ರಾಜ್ಯದಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟ ಆಗಬೇಕು ಅನ್ನುವಂಥ ಸೂಚನೆ ಹೈಕಮಾಂಡ್ ಇಂದ ಬಂದಿದೆ ಅಂತೆ. ಸಭಾಪತಿ, ಮಹಿಳಾ ಆಯೋಗ, ಕಾನೂನು ಹೋರಾಟದ ಅಸ್ತ್ರ. ನೋಡಿ, ಎಲ್ಲ ಅಸ್ತ್ರಗಳ ಮೂಲಕವಾಗಿ ಬಿಜೆಪಿಯನ್ನ ಹಣಿಯೋದಕ್ಕೆ ರಾಜ್ಯದಲ್ಲಿರುವಂತಹ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ರೆಡಿಯಾಗಿದೆ. ಇದೆಲ್ಲದಕ್ಕೂ ಕೂಡ ಆಸ್ಪದ ಆಗಿರುವಂಥದ್ದು, ಕಾರಣ ಆಗಿರುವಂಥದ್ದು ರವಿಕುಮಾರ್ ಅವರು ಕೊಟ್ಟಂತಹ ಇವತ್ತಿನ ಹೇಳಿಕೆ.
ಸರ್ಕಾರವನ್ನ ಟೀಕಿಸ್ತಾ ಇದ್ದಂತ ಬಿಜೆಪಿ ಆ ಬಿಜೆಪಿಯನ್ನ ಹಣಿಯೋದಕ್ಕೆ ಇದೇ ಈಗ ಆಡಳಿತಾರೂಢ ಪಕ್ಷಕ್ಕೆ ಬ್ರಹ್ಮಾಸ್ತ್ರ ಆಗಿದೆ. ಸಹಜವಾಗಿ ಆಗುತ್ತಲ್ವಾ? ಅನೇಕ ನಾನಾಗ್ಲೇ ಹೇಳಿದಂಗೆ BSY ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಪ್ಲಾನ್ಗಳಾಗಿತ್ತು, ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇತ್ತು ಇತ್ತೀಚೆಗೆ. ಆದರೆ ಈಗ ವಿರೋಧ ಪಕ್ಷವನ್ನ ಹಣಿಯೋದಕ್ಕೆ ಒಂದು ದೊಡ್ಡ ಅಸ್ತ್ರವನ್ನ ಬಿಜೆಪಿ ನಾಯಕರು ಕೊಟ್ಟಂಗೆ ಕಾಣಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರು ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ಕುಮಾರು ನಾಲ್ಗೆ ಜಾಸ್ತಿ ಆಯ್ತು. ಅವ್ರು ಮಾತಾಡಿರ್ತಕ್ಕಂಥದ್ದು ಡಿರೋಗೇಟರಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಮೇಲೆ FIR ಮಾಡಿದ್ದಾರೆ. ಇನ್ವೆಸ್ಟಿಗೇಟ್ ಮಾಡಿ ಪೊಲೀಸ್ನವರು ಅದು ವೆದರ್ ಇಟ್ ಇಸ್ ಡಿರೋಗೇಟರಿ ಆರ್ ನಾಟ್ ಅಂತ ಒಂದು. ಎರಡನೇದು ಅದಕ್ಕೆ ಏನು ಕ್ರಮ, ಇಫ್ ಇಟ್ ಇಸ್ ಡಿರೋಗೇಟರಿ ಏನು ಕ್ರಮ ಮಾಡಬೇಕು ಅಂತೇಳಿ ಮುಂದೆ ತೀರ್ಮಾನ ಮಾಡ್ತಾರೆ. MLC ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ 3 ಕಾಯಿಲೆಗಳಿಗೆ ಬಂದಿದೆ ಅಂತ ನನಗೆ ಅನಿಸ್ತಿದೆ. ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ, ಅಂದರೆ ಸುಮ್ಮನೆ ಬೊಗಳೋದು. ಅದು ರವಿಕುಮಾರ್ ಅವ್ರಿಗೆ ಆ ಕಾಯಿಲೆ ಬಂದಿದೆ. ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬೀಸ್ ಕಾಯಿಲೆ. ರೇಬೀಸ್ ಸಿಂಪ್ಟಮ್ ಏನು ಗೊತ್ತಾ? ಮೆಂಟಲ್ ಕನ್ಫ್ಯೂಷನ್, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು. ಸೊ ರೇಬೀಸು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ. ಮೂರನೇದು ಪಾರ್ವೋ ವೈರಸ್ ಅಂತ, ಇದು ನಾಯಿಗೆ ಬರೋ ಕಾಯಿಲೆ. ಇದ್ರ ವಿಶೇಷತೆ ಏನು ಗೊತ್ತಾ? ಒಂದು ನಾಯಿ ಇನ್ನೊಂದು ನಾಯಿಗೆ ವೈರಸ್ನ ಹರಡುತ್ತೆ. ಮೋಸ್ಟ್ಲಿ ನಮ್ಮ ರವಿಕುಮಾರ್ ಅವರು ಈ ವೈರಸ್ನ ಎಲ್ಲೋ ಛಲವಾದಿ ಅಣ್ಣನಿಗೂ ಹಬ್ಬಿಸ್ಬಿಟ್ಟಿದ್ದಾರೆ ಅಂತ ನನ್ನ ಬಾಧೆ. ಇನ್ನು ವಿಧಾನ ಪರಿಷತ್ತಲ್ಲಿ ಇವ್ರು ಯಾರ್ಯಾರಿಗೆ ಈ ವೈರಸ್ ಹಬ್ಬಿಸ್ತಾರೋ ನನಗೆ ಗೊತ್ತಿಲ್ಲ. ಕೆಟ್ಟ ಬಾಯಿ, ಹೊಲ್ಸು ಬಾಯಿ, ಏನ್ ಮಾತಾಡಿದ್ರು ಜನ ಸಹಿಸ್ತಾರೆ. ಕರ್ನಾಟಕ ರಾಜ್ಯದ ಜನ ಅವ್ರನ್ನ ಬದುಕಿಸ್ತಾರೆ ಅನ್ನುವಂಥ ಭಾವನೆ BJP ಅವರಿಗೆ ಬಂದ್ಬಿಟ್ಟಿದೆ. ಇದನ್ನ ಅತ್ಯಂತ ಖಂಡನೀಯ. ಯಾಕಂತಂದ್ರೆ ಹಾದಿ ಬೀದಿಯಲ್ಲಿ ಹೋಗುವಂತ ಹೆಣ್ಮಕ್ಳಿಗೆ ಅವಮಾನ ಮಾಡಿದ್ರೇನೆ ಅದನ್ನ ಖಂಡನೆ ಮಾಡೋದು ನಮ್ಮ ಸಮಾಜದ ಧರ್ಮ. ವಿಧಾನಸೌಧದಲ್ಲಿ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ಹಿಂಗೆ ಮಾತಾಡ್ತಾರಂದ್ರೆ ಕೊಳಕ ಮನಸ್ಸು, ಕೊಳಕ ಬುದ್ಧಿ, ಕೊಳಕ ನಾಲ್ಗೆ. ಇದು ಅವರಿಗೆ ಆ RSSನಲ್ಲಿ ಟ್ರೈನಿಂಗ್ ಸಿಕ್ಕಿರೋದು ಇವತ್ತು ಬಾಯಿಗೆ ಬರ್ತಾ ಇದೆ, ವಿಧಾನಸೌಧದಲ್ಲಿ ಬರ್ತಾರೆ. ಅವ್ರಿಗೆ ಆ ಕಾನ್ಸೆನ್ಸ್ ಅಂತ ಏನಂತೀವಲ್ಲ ನಾವು, ಆತ್ಮಸಾಕ್ಷಿ, ಏನಾದರೂ ಈ ರೀತಿ ಮಾತಾಡಿದ್ದಕ್ಕೆ ನೋವಾಗಿದ್ದರೆ ಸ್ವತಃ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಮುಖ್ಯ ಕಾರ್ಯದರ್ಶಿ ಅವರಿಗೆ ಹೋಗಿ ಅವರು ಕ್ಷಮೆ ಕೇಳಬೇಕು ಅಂಥೇಳಿ ನಾನು ಈ ಸಂದರ್ಭದೊಳಗೆ ನಿರೀಕ್ಷೆ ಮಾಡ್ತೀನಿ, ಅಪೇಕ್ಷೆ ಮಾಡ್ತೀನಿ. ಒಬ್ಬ ವಿಧಾನ ಪರಿಷತ್ನ ಸದಸ್ಯ, ಒಬ್ಬ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕನಾಗಿ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳ ಬಗ್ಗೆ ಮಾತಾಡಬಾರ್ದಿತ್ತು. ಆದರೆ ಅವ್ರಿಗೆ ಬುದ್ಧಿ ಮಾತನ್ನು ಹೇಳಿ ತಿಳುವಳಿಕೆ ಹೇಳೋದು ಯಾರಿಗೆ? ಯಾರು ಗೊತ್ತಿಲ್ಲದೆ ಮಾತಾಡ್ತಾರೆ ಅವ್ರಿಗೆ ಹೇಳ್ಬೋದು. ತಿಳಿದು ಕೂಡ ಮಹಿಳೆಯರ ಬಗ್ಗೆ ಈ ರೀತಿಯಾಗಿ ಇರುವಂಥ ಆಲೋಚನೆ ಇರುವಂಥವ್ರನ್ನ ಏನು ಮಾಡಿದ್ರು ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನೀವು ಸಾಧಾರಣವಾಗಿ ನೋಡಿದ್ರೆ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷದ ನಾಯಕರು ಈ ರೀತಿಯಾಗಿ ಮಾತಾಡಿರೋದು ಹಲವಾರು ಉದಾಹರಣೆಗಳಿದೆ. ಆ ಉದಾಹರಣೆಗಳಿಗೆ ರವಿಕುಮಾರ್ ಕೂಡ ಒಬ್ಬರು ಸೇರ್ಕೊಂಡಿದ್ದಾರೆ. ನೋಡಿ, ಭಾರತೀಯ ಜನತಾ ಪಕ್ಷ ಸಂಸ್ಕಾರಯುತವಾದಂಥ ಒಂದು ಪಕ್ಷ ಅಂತ ಸುಮ್ಮನೆ ಮೇಲ್ ಮಾತಿಗೆ ಹೇಳ್ಕೊಳ್ತಾರೆ. ಮಹಿಳೆಯರಿಗೆ ಅವಮಾನ ಮಾಡುವಂಥದ್ದು, ಅವಾಚ್ಯ ಶಬ್ದಗಳನ್ನು ಉಪಯೋಗ ಮಾಡುವಂಥದ್ದು, ಅವರಿಗೆ ಮಾನಸಿಕ ಹಿಂಸೆ. ನೀವು ಈಗಾಗಲೇ ನೋಡಿದಿರಿ, ಕಲಬುರಗಿ ಜಿಲ್ಲಾಧಿಕಾರಿ ಬಗ್ಗೆ ಅವರು ಮಾತನಾಡಿದಂಥದ್ದು, ಮುಖ್ಯ ಕಾರ್ಯದರ್ಶಿ ಬಗ್ಗೆ ಮಾತನಾಡಿದಂಥದ್ದು. ಇವ್ರಿಗೆ ಯಾವುದೇ ಇವತ್ತು ನೈತಿಕ ಜವಾಬ್ದಾರಿನೂ ಇಲ್ಲ ಮತ್ತು ಇಂಥವ್ರ ಮೇಲೆ ಕಾನೂನು ಕ್ರಮನೂ ಆಗಬೇಕು. ಇದು ಕಾಂಗ್ರೆಸ್ ನಾಯಕರ ಆಕ್ರೋಶ ಮತ್ತು ಆಗ್ರಹದ ಮಾತುಗಳು. ನೋಡಿ, ಬಿಜೆಪಿಗೆ ಬಹಳಷ್ಟು ಪಾಯಿಂಟ್ಸ್ಗಳಿತ್ತು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ. ಒಂದು CM ಕುರ್ಚಿಯ ಜಟಾಪಟಿ ವಿಚಾರ, ಶಾಸಕರುಗಳಿಗೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ BR ಪಾಟೀಲ್ ಅವರ ಆಡಿಯೋ ವಿಚಾರ ಆಗಿರಬಹುದು. ಇನ್ನು ಇತ್ತೀಚೆಗೆ ಹೈಕೋರ್ಟ್ನಿಂದ ಆಗಿರುವಂತಹ ಒಂದು ಮಹತ್ವದ ಆದೇಶ, ವಾಲ್ಮೀಕಿ ಹಗರಣದ ವಿಚಾರವನ್ನ CBIಗೆ ವಹಿಸಿತ್ತು. ಬಹಳಷ್ಟು ವಿಚಾರಗಳಿತ್ತು. ಬಟ್ ಈಗ ಇಂಥ ಬಿಜೆಪಿಗೆ ಮುಜುಗರ ಆಗ್ತಾ ಇದೆ. ರವಿಕುಮಾರ್ ಅವರ ಈ ಒಂದು ಹೇಳಿಕೆ, ರವಿಕುಮಾರ್ ಹೇಳಿಕೆಯಿಂದ ಬಿಜೆಪಿಗೆ ಸಂಕಷ್ಟ ಸಹಜವಾಗಿ ಕಾಣಿಸ್ತಾ ಇದೆ. ಇದನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಸೊ ಹಾಗಾಗಿ ಸಂಕಷ್ಟ. ಪದೇ ಪದೇ ಇಂಥ ಹೇಳಿಕೆಗಳಿಂದ ಬಿಜೆಪಿಗೆ ಮುಜುಗರ ಆಗ್ತಾ ಇದೆ. ಬಿಜೆಪಿ ನಾಯಕರು ಮಾಧ್ಯಮಗಳೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಕಡಿವಾಣವನ್ನ ಹಾಕಬೇಕಾ ಅನ್ನುವಂತಹ ಚಿಂತನೆ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಮಾಡಬೇಕು ಅಂತ ಕಾಣಿಸುತ್ತೆ. ಇನ್ನು ಮುಂದೆ ಆ ರೀತಿಯಾಗಿ ಹೇಳಿಕೆಗಳು ಬರ್ತಾ ಇದೆ ಬಿಜೆಪಿ ನಾಯಕರಿಂದ. ಕಾಂಗ್ರೆಸ್ ವಿರುದ್ಧದ ಹೋರಾಟಕ್ಕೆ ಭಾರಿ ಹಿನ್ನಡೆ ಅದನ್ನೇ ಹೇಳ್ತಾ ಇದೆ. ಅನೇಕ ಪಾಯಿಂಟ್ಸ್ಗಳಿತ್ತು ಬಿಜೆಪಿಗೆ
ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನು ಹಣಿಯೋದಕ್ಕೆ, ಜನರ ಮುಂದೆ ಹೋಗೋದಕ್ಕೆ, ಹೋರಾಟ ಮಾಡೋದಕ್ಕೆ ಎಲ್ಲವನ್ನ ಕೆಡಿಸ್ಕೊಂಡ್ಬಿಟ್ರ ಈ ಒಂದು ಹೇಳಿಕೆಯಿಂದ ಅಂತ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಮುಜುಗರ ತಂದಿರುವಂತಹ ಹೇಳಿಕೆ ಇದು. ಎಸ್ಪೆಷಲಿ ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕವಾಗಿ ಮಾತನಾಡಿರುವಂಥದ್ದು ಸಹಜವಾಗಿದ್ದು ದೊಡ್ಡ ಮಟ್ಟದ ಮುಜುಗರವನ್ನ ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಿಜೆಪಿಗೆ ಸಂಕಷ್ಟ ಮುಜುಗರ ತಂದಿಡುತ್ತೆ. ಸ್ಪಷ್ಟನೆಯನ್ನ ಕೇಳಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಇಲ್ಲಿನ ಎಲ್ಲ ವಿಚಾರಗಳನ್ನ ಮೇಲುಸ್ತುವಾರವನ್ನ ವಹಿಸಿಕೊಂಡಿರುವಂಥದ್ದು. ಅಂದ್ರೆ ಏನೇ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಹೈಕಮಾಂಡ್ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ವ್ಯಕ್ತಿ ಜೋಶಿ ಅವರು. ಸೊ ಇದ್ರ ಬಗ್ಗೆ ಕೂಡ ವಿವರಗಳನ್ನ ಕೇಳಿದ್ದಾರೆ. ಜೋಶಿ ಭೇಟಿಯನ್ನ ಮಾಡಿ ಸ್ಪಷ್ಟನೆಯನ್ನ ಕೊಡಲಿದ್ದಾರೆ ರವಿಕುಮಾರ್. ತಾವು ಕೊಟ್ಟಂತ ಹೇಳಿಕೆ ಸಂಬಂಧಪಟ್ಟಂಗೆ ಐ ಥಿಂಕ್ ಈ ಹಿಂದೆ ಕೊಟ್ಟಂತ ಹೇಳಿಕೆ ಬಗ್ಗೆ ಕೂಡ ಸ್ಪಷ್ಟನೆ ಕೊಡ್ತಾರೆ ಅಂತ ಕಾಣಿಸುತ್ತೆ ಜೋಶಿ ಅವರಿಗೆ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅದನ್ನ ಆ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇದೆ. ಈ ಬಗ್ಗೆ ಬಿಜೆಪಿ ನಾಯಕರು ಏನು ಹೇಳಿದ್ರು ನೋಡಿ. ರವಿಕುಮಾರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳಿ. ಆದರೆ ಕಾಂಗ್ರೆಸ್ ಪಾರ್ಟಿ ಇದರಲ್ಲಿ ಏನು ಮಾಡ್ತಾ ಇದೆ, ಅವರು ಅಕಸ್ಮಾತ್ ಅದು ಅಂದ ತಪ್ಪಂತಂದ್ರೆ FIR ಮಾಡಿದ್ದಾರೆ, ಎನ್ಕ್ವೈರಿ ಆಗಿದೆ. ಒಮ್ಮೆಲೆ ಬಂಧಿಸಿ ಅವ್ರನ್ನ ಜೈಲಿಗೆ ಹಾಕಬೇಕಂತನ್ನುವಂಥದ್ದು ರೀತಿಯಲ್ಲಿ ಏನು ಇವತ್ತು ಕಾಂಗ್ರೆಸ್ ಪಾರ್ಟಿ ಸ್ಟೇಟ್ಮೆಂಟು ಮತ್ತು ಒತ್ತಾಯ ಮಾಡ್ತಾ ಇದೆ. ಮತ್ತು ಕೆಲವು ಸಂಘ ಅನ್ನುವಂಥವ್ರ ಹೆಸರಿನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ, ಅಲ್ರಿ ಒಬ್ಬ ಅಡಿಷನಲ್ SP ಗೆ ಹೊಡೆಯಕ್ಕೆ ಹೋದ್ರು CM. ಅವಾಗ ಏನಾಗಿತ್ತು ನಿಮಗೆ? ರವಿಕುಮಾರ್ ವಿಚಾರ ಒಂದ್ ಕಡೆ ಇರಲಿ, ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ನಾನು ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಹೋಗೋದಿಲ್ಲ. ನಮ್ಮ ಮಾತಿಗೆ ತೂಕ ಇರಬೇಕು. ವಿಶೇಷವಾಗಿ ಜವಾಬ್ದಾರಿಯಲ್ಲಿದ್ದಂಥವರು, ಪಕ್ಷದ ಪ್ರಮುಖ ಹುದ್ದೆಗಳಲ್ಲಿರುವಂಥವರು, ಬೇರೆ ಬೇರೆ ನಮ್ಮ ರಾಜಕಾರಣದಲ್ಲಿ ಚುನಾಯಿತ ಪ್ರತಿನಿಧಿಗಳು, ಅವರ ಮಾತುಗಳು ಮತ್ತೊಂದು ಅದು ತೂಕ ಇದ್ರೇನೆ ಅದಕ್ಕೆ ಒಂದು ಗೌರವ ಬರುವಂಥದ್ದು. ಒಟ್ಟು ಏನೋ ಮಾತಾಡಬೇಕು ಅಂತ ಮಾತಾಡಿದರೆ ಅಲ್ಲಲ್ಲಿ ತೊಂದರೆಗಳಾಗ್ತವೆ. ನಾವು 2-3 ಸಾರಿ ಅನುಭವಿಸಿದ್ದೀವಿ. ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನೇತಾರರ ಒಂದಷ್ಟು ಮಾತುಗಳಿಂದ ಗೊಂದಲ ಆಗಿದ್ದನ್ನು ನಾವು ಕಂಡಿದ್ದೇವೆ. ಯಾಕೆ ಮಾಡ್ತಿದ್ದೀರಿ ಅಂತ ಗೊತ್ತಿದೆ. ನಾನಾಗಿರ್ಬೋದು, CT ರವಿ ಆಗಿರ್ಬೋದು, ಸುನಿಲ್ ಕುಮಾರ್ ಆಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ರವಿಕುಮಾರ್ ಆಗಿರ್ಬೋದು, ಇವರೆಲ್ಲ ಬಿಜೆಪಿಯಲ್ಲಿ ನೇರವಾಗಿ ಮಾತಾಡ್ತಕ್ಕಂಥದ್ದು ಅಗ್ರೆಸಿವ್ ಲೀಡರ್ಸ್ ಅಂತ ಅನ್ನೋ ಕಾರಣದಿಂದ ಟಾರ್ಗೆಟ್ ಮಾಡೋದು ನಿಮ್ಮ ಉದ್ದೇಶ ಇದೆ, ನೀವು ಮಾಡ್ರಿ.